ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜೊತೆಗೆ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸೇತುವೆ ಆಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸೋದಕ್ಕಾಗಿ ಕೇಳ್ತಾ ಇದ್ದೀವಿ. ಇದು ಪ್ರಮುಖ. ಎರಡನೇದು, ಇವತ್ತು ವಕೀಲರು ಕಳೆದ 6 ತಿಂಗಳಿಂದ ಹೋರಾಟ ಮಾಡಿಬಿಟ್ಟು ವಕೀಲರ ರಕ್ಷಣಾ ಕಾಯ್ದೆ ತಗೊಂಡ್ಬಿಟ್ಟು, ವೈದ್ಯರ ರಕ್ಷಣಾ ಕಾಯ್ದೆ ಅವರು ತಗೊಂಡು, ಸರ್ಕಾರಿ ನೌಕರರು 353 ಮಾಡ್ಕೊಂಡು ಅವರೊಂದು ಸೆಕ್ಷನ್ ತೊಗೊಂಡ್ಬಿಟ್ಟು, ಇವತ್ತು ನಾವು ಮಾತಾಡ್ಬೇಕಂದ್ರೆ ಎದುರಿಸೋದು, ನೀವು ಬಂದಿರಂದ್ರೆ ಈ ಕೇಸ್ ಆಗ್ತೀವಿ. ಇವತ್ತು ನಮ್ಮ ಪತ್ರಕರ್ತರು ಮೇಲೆ ಹಲ್ಲೆಗಳು, ಮಾರಣಾಂತಿಕ ಹಲ್ಲೆಗಳು, ಸಾವು ಆಗ್ತಿರೋದು ನಮ್ಮ ಪತ್ರಕರ್ತರು. ಇದು ಸರ್ಕಾರಕ್ಕೆ ಗೊತ್ತಿದ್ದು ನಾವು ಕೇಳ್ದೇ ಅವರೇ 13 ಕೇಸ್ ಆಗಿ ಹೊಡೆದು ಅನುಭವಿಸಿ ಹೊರಗಡೆ ಹೋಗಿ ಎಲ್ಲ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಯಾವ ಲಂಕೇಶ್ವರಿಗೂ ಇಲ್ಲ, ಬೆಂಗಳೂರು ರವಿ ಬೆಳಗೆರೆಗೂ ಇಂತಿಂಥ ಗುರುತರವಾದಂಥ ಕೇಸ್ಗಳು ಇವತ್ತಿಲ್ಲ. ಒಬ್ಬ ರಾಜ್ಯಾಧ್ಯಕ್ಷ ನನ್ನ ಮೇಲೆ 13 ಪತ್ರಿಕೆ ಇರೋರಿಗೆ ಅವರು ಕೇಸ್ ಹಾಕಲ್ಲ. ಈಗ ಸತ್ಯಕ್ಕಿನ ಸುಳ್ಳ ಜಾಸ್ತಿ ಇದಲ್ಲ, ಅದಕ್ಕೆ ಮೇಡಮ್ ಹಾಕಿದ್ರು ಕಷ್ಟಪಟ್ಟು ನಿಮ್ಮ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗಿ ನೀವು ಸುದ್ದಿ ಮಾಡ್ತೀರಿ. ನಿಮ್ಮಂತವ್ರಿಗೆ ಬೆಲೆ ಕೊಡೋದು ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ತಾರಲ್ಲ, ಅಂತವ್ರಿಗೆ ಬೆಲೆ ಭಾಳ ಐತಿ. ಅದನ್ನ ಬಂದ್ ಮಾಡ್ಬೇಕು, ಅಂತವ್ರನ್ನ ಬ್ಯಾನ್ ಮಾಡ್ಬೇಕು. ಆ ಪತ್ರಿಕೆ ಅಂತ ಈ ಮುಖಾಂತರ ಹೇಳ್ತೇನೆ ಸಿದ್ದರಾಮಯ್ಯ ಸಾಹೇಬ್ಗೆ. ಈ ರೀತಿ ಇರೋದ್ರಿಂದ ಆದ್ರೂ 13 ಕೇಸ್ ಹಾಕಿದ್ರು 5 ಸಲ ಮರ್ಡರ್ ಅಟೆಂಪ್ಟ್ ನನ್ನ ಮೇಲೆ ಆಗಿದ್ದು, FIR ಆಗಿದೆ. ಇವತ್ತಿಗೂ ಆ ಅಕ್ಯೂಸ್ಗಳನ್ನ ಟಾರ್ಚ್ ಹಾಕಿ ಪೊಲೀಸರು ಹುಡುಕ್ತಿದ್ರೆ ಸಿಗ್ತಾ ಇಲ್ಲ. ಆ FIRಗಳು ಹಂಗೆ ಇದೆ. ಇದೊಂದು ದುರಂತ, ದುರ್ದೈವ. ಇವು ಗೊತ್ತಿಲ್ಲ ಅಂತಲ್ಲ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ನಮ್ಮ ಧ್ವನಿ ಹತ್ತಿಕ್ಕಾಗಿ ಏನ್ ಬೇಕು ಮಾಡ್ತಾರೆ. ಹೋಗ್ಲಿ, ಸರ್ಕಾರ ಇಷ್ಟು ಕೇಸ್ ಮಾಡಿದ್ರಲ್ಲ, ಒಂದಾದ್ರೂ ನಿಂತ ಎಲ್ಲವೂ ಕೋರ್ಟಲ್ಲಿ ಸಾಕ್ಷ್ಯಾಧಾರ ಕೊರತೆಯಿಂದ ಕೇಸ್ ಹೊಡೋದು. ಕೆಲವು ನಮ್ಮ ಮೇಲೆ, ನಂದು ಬಿಟ್ಬಿಡಿ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಅಡುಗೆ ಮಾಡ್ಕೊಂಡು ಇರೋಂಥ ಆ ಗೋಡೆ ಮಧ್ಯೆ ಇರೋಂಥ ಇದಕ್ಕೆ ಮಾನಭಂಗ ಕೇಸ್ ನನ್ನ ಮೇಲೆ ಮಾಡಿದ್ರು. ಆ ಇದರಲ್ಲಿ ನನ್ನ ಹೆಂಡತಿನೂ ಸೇರಿಸಿ, ನನ್ನ ಹೆಂಡತಿ ಮಾನಭಂಗ ಮಾಡೋಕ್ಕಾಗ್ತತೇನ್ರಿ? ಇಂಥದಕ್ಕೂ ಸೇರಿಸಿ ನನ್ನ ಹತ್ತಿಕ್ಬೇಕಂತ ಹೋದಾಗೆ 8 ತಿಂಗಳು ಕೇಸ್ ನಡೆದು ಪೊಲೀಸರಿಗೆ ಯಾವುದೇ ಎವಿಡೆನ್ಸ್ ಸಿಗದಾಗೆ ಎಲ್ಲಿ ಮುಂದೆ ಹೈಕೋರ್ಟಿಗೆ ಹೋದ್ರೆ ನಮ್ಮ ಕೆಲಸ ಹೋಗ್ತಾವ ಅಂತ ರಿಪೋರ್ಟ್ ಆಗಿದೆ. ಇಂಥ ಒಂದು ಸಮಾಜದಲ್ಲಿ, ಇಂಥ ಒಂದು ಸರ್ಕಾರದ ಒಂದು ಪಾರುಪತ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಮೇಡಮ್ ಅವ್ರು ಹೇಳಿದ್ದಾರೆ, ಇನ್ನು ಭಾಳಷ್ಟು ಸಮಸ್ಯೆಗಳಿದೆ. ನಮಗೆ ಬೇಕಾಗಿರೋದು 2, ಒಂದು ಬಸ್ ಪಾಸ್, ಇನ್ನೊಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ. ಇವೆರಡಕ್ಕೆ ಏನಿದೆ ಮೇಡಮ್ ಅವರು ದಯಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ಇಷ್ಟೇ ಮೇಡಮ್. ಗಮನ ತರಿಸೋದು ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರೋ ತನಕ ನಿಮ್ಮ ಜೊತೆಗೆ ಇಷ್ಟಪಡ್ತೇನೆ. ಅಣ್ಣ ತಮ್ಮಂದ್ರೆ ನಾವೆಲ್ಲರ ರೈತರ ಮಕ್ಕಳ, ನಿಮ್ಮ ಅಕ್ಕ ತಂಗಿ ನಿಮ್ಮ ಜೊತೆಗೆ ಅದಾವ ಅಂತ ತಿಳ್ಕೊಳ್ರಿ. ನೀವು ನಿಮ್ಮ ಮಗಳು ನಿಮ್ಮ ಜೊತೆಗೆ ಯಾವತ್ತೂ ಇರ್ತಾಳ, ನಿಮ್ಮ ಬೇಡಿಕೆಗಳು ಈಡೇರ್ತಾಳ. ಯಾವುದೇ ಇರ್ಲಿ ಕೇಳೋದು ನಮ್ಮ ಹಕ್ಕ ಐತಿ. ಆದ್ರೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋದ್ ಬಿಡ್ರಿ. ನಿಜ ಸುದ್ದಿ ಮಾಡೋರ್ನ ನೀವು ಮ್ಯಾಲ ಇಡ್ಬೇಕ್ರಿ. ಸುಳ್ಳು ಸುದ್ದಿ ಮಾಡೋರ್ನ ಮ್ಯಾಲ ಇಡ್ತೀರಿ, ಹೈಲೈಟ್ ಮಾಡ್ತಿರಲ್ಲ, ಅದ್ರ ಬಂದ್ ಮಾಡ್ರಿ. ಅಂತ ಪತ್ರಿಕೆನ ಬ್ಯಾನ್ ಮಾಡ್ರಿ. ಈಗ ಕಷ್ಟಪಟ್ಟು ರೈತರ ಮಕ್ಕಳು ಏನ್ ಪತ್ರಿಕೆ ಶುರು ಮಾಡ್ಯಾರ ನೋಡಿ, ಇದ್ದಲ್ಲೇ ಹೋಗಿ ಅವ್ರ ರೊಕ್ಕ ಖರ್ಚು ಮಾಡ್ಕೊಂಡು ಸುದ್ದಿ ಮಾಡ್ತಾರಲ್ಲ, ಅವ್ರ ಬೆಂಬಲ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮೇಡಮ್, ಇನ್ನೊಂದು ಈ ವೇದಿಕೆ ಮೂಲಕ ಮೇಡಮ್ ಮುಖಾಂತರ ಸಿದ್ದರಾಮಯ್ಯ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಮುಡಿಸಿ. ಇಡೀ ನಮ್ಮ ರಾಜ್ಯದ ಚರಿತ್ರೆಯಲ್ಲಿ ಮಾಧ್ಯಮ ಮಿತ್ರರು ಸರ್ಕಾರವನ್ನು ಇಕ್ಕಟ್ಟಿಗೆ ಸೇರಿಸುವಂಥದ್ದು, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಯಾವ ಸಂಘಟನೆ, ಯಾವ ಪತ್ರಕರ್ತರು ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಕಾನಿಪ ಧ್ವನಿಯಿಂದ ಜನವರಿ 8ವರೆಗೆ ಕಾದು, ಜನವರಿ ನಂತರ ರಿಟ್ ಫೈಲ್ಗಳು ಸರ್ಕಾರವನ್ನು ಕೋರ್ಟಲ್ಲಿ ನಿಲ್ಲಿಸುವಂಥ ಕೆಲಸ ಆಗ್ತದಂತ ಅವರಿಗೆ ನೇರವಾಗಿ ಸವಾಲು ಎತ್ತಿದ್ರಂತ ಹೇಳಿಬಿಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ನನ್ನ ಅಣ್ಣ ತಮ್ಮಂದ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ಕಾರನ ಕರ್ಕೊಂಡು ಹೋಗಿ ಕೋರ್ಟ್ನಾಗ ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದಾರ. ಅಲ್ಲಿ ತಗೊಂಡು ಹೋದ್ರೆ ಮರವಾದಿ ಉಳಿಯಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಬೇಗ ಪಾಪ ಅವ್ರ ಬೇಡಿಕೆಗಳು ಏನೈತ್ರಿಪ್ಪ, ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು ತಾರತಮ್ಯ ಮಾಡಬೇಡ್ರಿ, ಬಸ್ ಪಾಸ್ ಫ್ರೀ ಕೊಡ್ರಿ ಅಂತಾರ. ಏನ್ ನಿಮ್ಮ ಅಪ್ಪರ ಮನೆ ಆಸ್ತಿ ಅಂತ ಕೇಳಕತ್ತಿಲ್ರಿ. ನೀವು ನ್ಯೂಸ್ ಬೇಕಾದ್ರೆ ಮಾಡ್ಕೊಳ್ಳಿ. ನೀವೆಲ್ಲಾರ ನೀವು ಅವ್ರು ಒಂದ್ 4 ದಿನ ಪತ್ರಿಕೆಯಾಗ ನಿಮ್ ನ್ಯೂಸ್ ಹಾಕ್ಲಿಲ್ಲ ಅಂದ್ರೆ ನೀವು ಸರ್ಕಾರನ ಬಿದ್ದೋಕತ್ತಿ ತಿಳ್ಕೊಡ್ರಿ. ಏನ್ರಿ ಅಂತ ಬಂದ್ರೆ ಒಂದ್ 4 ದಿನ ನೀವು ಪತ್ರಿಕೆ ನೀವು ವಿಷಯ ಮಾಡಿಲ್ಲ ಅಂದ್ರೆ ಏನಾಗತ್ತ? ಇವ್ರು ಸುದ್ದಿ ಹಾಕಾರ, ನಿಮ್ ಸುದ್ದಿ ಹಾಕಾರ ಯಾರ್ರಿ? ಇದ ನಮ್ಮ ಅಣ್ಣ ತಮ್ಮಂದ್ರು ಸುಳ್ಳು ಪತ್ರಿಕೆ ಮಾಡ್ತಾರಲ್ಲ ಅವ್ರಲ್ರಿ. ನೀವು ರೊಕ್ಕ ಕೊಟ್ರಿ ಏನಾದ್ರೂ ಬರೀತಾರ, ಇವ್ರು ಹಂಗಲ್ಲ. ನಿಜಾಂಶ ಕಣ್ಣಂದ್ರೆ ನೋಡಿದ್ ಮಾತ್ರ ಬರೀತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಜೊತೆಗೆ ನಾನು ಯಾವತ್ತು ನಿಮ್ಗ ಏನ್ ಬೇಡಿಕೆಗಳದಾವ ಈಡೇರ್ತಾನೆ, ನಿಮ್ ಜೊತೆಗೆ ಇರ್ತೇನೆ. ಯಾರು ಏನ್ ಬೇಕಾದ್ರೆ ಕೇಸ್ ಹಾಕ್ಯಂಗ್ ಹಾಕ್ಯಾಡ್ರಿ. ಕೇಸ್ ಏನ್ ಹೊಸಬಲ್ಲ, ನನಗ ಏನ್ ಅಪಪ್ರಚಾರ ಮಾಡೋದೇನ್ ಹೊಸದಲ್ಲ. ನಾನೊಬ್ಬ ಜನನಾಯಕ ಇದೀನಿ, ಎಲ್ಲ ಜನಾಂಗ ನನಗ್ ಬೇಕು, ಎಲ್ರೂ ನನಗ್ ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದ್ರ ಒಬ್ಬ ಜನನಾಯಕರು ಅನ್ಸ್ಕೊಂತೇವೆ ನಾವು. ಜನನಾಯಕರಾದ್ಮೇಲೆ ಮಂತ್ರಿ ಮಾಡೋ ತಾಕತ್ತು ನಮ್ ಜನರ ಕೈಯಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ರಿ ಅಂತಂದ್ರೆ ನೀವೆಲ್ಲ ನ್ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ನಾವ್ ಯಾರಂತ ಗೊತ್ತಾಗ್ತೈತಿ? ಈಗ ಮಂಜುಳಾ ಪೂಜಾರ್ ಅಂದ್ರೆ ಏನ್ ಗೊತ್ತಿತ್ತನ? ನೀವ್ ಪತ್ರಿಕೆಗೆ ಹಾಕಿರಂತ ಮಂಜುಳಾ ಪೂಜಾರ್ ಅಂತ ಗೊತ್ತಿಡ್ತೀರಿ. ಹಂಗ ಸಿದ್ದರಾಮಯ್ಯ ಸಾಹೇಬ್ರು ಯಾರಂತ ಗೊತ್ತಾಗ್ಬೇಕಂದ್ರೆ ಅದಕ್ಕೆ ಕಾರಣ ನೀವಾರಿ. ನೀವಿಲ್ಲ ಅಂದ್ರೆ ಗೊತ್ತಾಗ್ತಿದ್ದಿಲ್ಲ. ಆದಷ್ಟು ಬೇಗ ನಿಮ್ಮ ಎಲ್ಲ
ಏನೋ ಒಂದು ಬೇಡಿಕೆಗಳದಾವ ಆದಷ್ಟು ಬೇಗ ಈಡೇರಿಸಿ ಅಂತ ದೊಡ್ಡ ಏನಿಲ್ಲ, ನಿಮ್ಗೆ ರೊಕ್ಕ ಕೇಳಾಕತ್ತಿಲ್ಲ. ಇಂತಿಷ್ಟು ಅವರ ಒಂದು ವೇತನ ಕೊಡಬೇಕನ್ನೋದು ನನಗೂ ಒಂದು ಇದೈತಿ. ಯಾಕಂದ್ರೆ ಪಾಪ ಅವ್ರು ಕಷ್ಟಪಟ್ಕೊಂಡು ಅವ್ರು ಕೆಲಸ ಬಿಟ್ಟು ಹೋಗ್ತಾರ, ಮತ್ತೆ ಜೀವನಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಇಷ್ಟಂತ ವೇತನ ಯಾವಾಗ ಕೊಟ್ಟಿಲ್ವಣ್ಣಾರ? ಏನು ಆಶ್ವಾಸನೂ ಇಲ್ಲ, ವೇತನ ಇಲ್ಲ. ನಾವು ಕೇಳ್ತಿರೋದು 10,000 ಪತ್ರಕರ್ತರಿಗೆ ಬಸ್ ಪಾಸ್. ಎಷ್ಟು? 30 ಕೋಟಿ. 30 ಬಸ್ ಪಾಸ್ ಕೇಳಾಕತ್ತಾರ. ಬಸ್ ಪಾಸ್ ಒಂದು ದಯಮಾಡಿ ತಾವು ಒದಗಿಸ್ಕೊಡ್ರಿ ಅಂತ ಈ ಮುಖಾಂತರ ಕೇಳ್ಕೊಂತೇವಿ. ಅವರಲ್ಲಿ ಹೋಗಿ ನಾವು ಮನವಿ ಮಾಡ್ಕೊಳ್ಳೋಣ ಲೆಟರ್ ಮುಖಾಂತರ. ಆದಷ್ಟು ಬೇಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ವಿಷಯ ಮುಟ್ಟಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ತಿರ್ತೀರಿ ಎಲ್ಲ ಮಿನಿಸ್ಟರ್, ನೋಡ್ತಿರ್ತೀರಿ ನಮ್ಮೆಲ್ಲ ಒಂದು ಲೈವ್ಗಳನ್ನ. ನೀವು ಆದಷ್ಟು ಬೇಗ ಪರಿಹಾರನ ಮಾಡಿಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ. ಅದೇ ರೀತಿಯಾಗಿ ನಮ್ಮ ಮೇಡಮ್ ಅವರು ಯಾವುದೇ ಹೋರಾಟ ಇರಲಿ, ಅವರು ನ್ಯಾಯಬದ್ಧ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ನಮ್ಮ ಕಾಣಿಪ ಧ್ವನಿ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿ, ಸದಸ್ಯರುಗಳೆಲ್ಲರೂ ಆ ಮೇಡಮ್ ಅವರ ಹೋರಾಟಕ್ಕೆ ನ್ಯಾಯಯುತವಾಗಿ ತಾವೆಲ್ಲ ಬೆಂಬಲ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಕರೆ ಕೊಡ್ತಾ ಮಾಧ್ಯಮ ಸ್ನೇಹಿತರೆ, ಇವತ್ತು ರೈತ ಆತ್ಮೀಯ ಸ್ನೇಹಿತರೆ, ರೈತ ಸಂಘಟನೆಯ ರಾಜ್ಯದ ಮಹಿಳಾ ಹೋರಾಟಗಾರ್ತಿಯಾದಂತಹ ಶ್ರೀಮತಿ ಮಂಜುಳಾ ಪೂಜಾರಿ ಮೇಡಮ್ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಮ್ಮ ಅಹವಾಲ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನಮ್ದೇನಿದೆ ಆ ಬೇಡಿಕೆ ಈಡೇರಿಕೆಗಾಗಿ ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಒಂದು ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಇವತ್ತು ನೋಡಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ದು ಇಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಇದು 3ನೇ ಹೋರಾಟ. 3 ವರ್ಷದಿಂದ ನಿರಂತರವಾಗಿ ಹೋರಾಟ, 2 ಹೋರಾಟ ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ಮಾಡಿದ್ದೀವಿ. ಇದು ಮಾಡಿದ ನಂತರ ಹಿಂದೆ ಸಿದ್ದರಾಮಯ್ಯವರು ತಮ್ಮ ಕೃಷ್ಣ ನಿವಾಸಕ್ಕೆ ಕರೆದು ನಮ್ಮ ಹತ್ರ ಮಾತುಕತೆ ಎಲ್ಲ ಮಾಡಿ ಕೊಡ್ತೀವಂತ ಹೇಳಿದವರು ಮೊನ್ನೆ ಬಜೆಟ್ ಅಲ್ಲಿ ಅದನ್ನು ಅನೌನ್ಸು ಆಗಿ 16 ಕೋಟಿ ಮೀಸಲಿಟ್ಟು ಗ್ರಾಮಾಂತರ ಪತ್ರಕರ್ತರಿಗೆ ಆರ್ಡರ್ನು ಇಶ್ಯೂ ಮಾಡಿದರು. ಆ ಆರ್ಡರ್ ಯಾವುದಕ್ಕೂ ಉಪಯೋಗ ಬರಲ್ಲ. ಅದಕ್ಕೊಂದು 2 ಮಾನದಂಡ ಹಾಕಿದ್ದಾರೆ. ಒಂದು, ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪತ್ರಕರ್ತರು. 2ನೇದು, ಆ ಮಾಲೀಕರುಗಳು 4 ವರ್ಷದಿಂದ ಕಾಯಂ ನೇಮಕಾತಿ ಆದೇಶ. ಅದು ಏನು, ಬರೀ ಜಿಲ್ಲಾ ಮಟ್ಟದಲ್ಲಿ ಓಡಾಡಲ್ಲ. ಅದಕ್ಕೆ ಕೇವಲ ಖರ್ಚು 10,000 ಪತ್ರಕರ್ತರಿಗೆ 30 ಕೋಟಿ, ಕೇವಲ 30. ಇವತ್ತು ಮಹಿಳೆಯರಿಗೆ 1800 ಕೋಟಿ ಕೊಟ್ಟು ರಾಜ್ಯ ಪೂರ್ತಿ ಓಡಾಡಕ್ಕೆ ಕೊಟ್ಟಿದ್ದಾರೆ. ಸಂತೋಷ. ಅಲ್ಲಿ ಓಡಾಡ್ತಿರೋದು ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು. ಅದ್ರ ಬಗ್ಗೆ 2ನೇ ಮಾತಿಲ್ಲ ನಂದು. ಇವತ್ತು ಸಿದ್ದರಾಮಯ್ಯವರು ಇವತ್ತು ಸಾಮಾಜಿಕ ಅಧಿಕಾರರಾಗಿ 15 ಬಜೆಟ್ ಮಂಡಿಸಿದ್ದಾರೆ. ಕೇವಲ 10,000 ಪತ್ರಕರ್ತರ ಒಂದು ನಾಡಿ ಮಿಡಿತ ಅವ್ರಿಗೆ ಗೊತ್ತಿಲ್ವಾ? ಇದೇನೇ ನಿಮ್ಮ ಸಾಮಾಜಿಕ ಅಧಿಕಾರತನ? ದಯಮಾಡಿ ನಿಮ್ಮನ್ನ ನಾವು ಮಾಧ್ಯಮ ರಾಮಾಯಣವಾಗಿ ನೋಡ್ಬೇಕಂತಿದ್ದೀವಿ ನಾವು. ಆದರೆ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಿ. ಇವತ್ತು ಮಾಧ್ಯಮ ರಾವಣ ಆಗಿ ಇವತ್ತು ರಾಜ್ಯದಲ್ಲಿ ಮೂಡಿದಿರಿ. ಇನ್ಮೇಲೆ ನಮ್ಮದು ಸಾಂಘಿಕ ಹೋರಾಟ ನಿಮ್ಮ ಬಗ್ಗೆ ರೋಡಲ್ಲಿ, ಜಿಲ್ಲಾ, ತಾಲೂಕಲ್ಲಿ ಹೋರಾಟ ಇರ್ತದೆ. ಜೊತೆಗೆ 1 ತಿಂಗಳು ವೇಟ್ ಮಾಡ್ತೀನಿ ಜನವರಿವರೆಗೆ. ಅದು ಆಗದೇ ಇದ್ರೆ ಹೈಕೋರ್ಟಲ್ಲಿ ಒಂದು ರಿಟ್ ಫೈಲ್ ಮಾಡ್ತೀನಿ. ಜೊತೆಗೆ ಸಿವಿಲ್ ಕೋರ್ಟಲ್ಲಿ ಒರಿಜಿನಲ್ ಸೂಟ್ ಫೈಲ್ ಮಾಡೋದ್ರ ಮುಖಾಂತರ ಸರ್ಕಾರವನ್ನ ಕೋರ್ಟ್ ಕಟಕಟಲ್ಲಿ ನಿಲ್ಲಿಸ್ತೀನಿ. ಕೇಳ್ತೀನಿ, ಸಿದ್ದರಾಮಯ್ಯವರು ತಮ್ಮ ಮನೆಯಿಂದ ತಮ್ಮ ಆಸ್ತಿ ಕೊಡ್ತಾ ಇಲ್ಲ ನಮಗೆ. ನಾವು ಪತ್ರಕರ್ತ ಎಲ್ಲ ನೋಡಿ ಅದು 3 ವರ್ಷದಾಗ ಏನೇನ್ ಮಾಡಿದಾರ ಅವ್ರು ಅನ್ನೋದನ್ನೆಲ್ಲ ಈಗಾಗಲೇ ಎಲ್ಲ ವಿಷಯಗಳನ್ನ ಹೇಳಿದೀವಿ. ಎಲ್ಲ ಮನವಿಗಳು ರಕ್ತದಾಗ ಸೈನ್ ಮಾಡಿ, ರಕ್ತದಾಗ ಏನಪ್ಪಾ ಅಂದ್ರೆ ಲೆಟರ್ಸ್ ಗಳನ್ನು ಕೊಟ್ಟರು ಸಹ ಈ ಸರ್ಕಾರ ಬಗ್ಲಿಲ್ಲ ಅಂತಂದ್ರೆ ಮೀಟರ್ ಇಟ್ಕೊಂಡು ಮೀಡಿಯಾಕ್ ಬಂದಿರ್ತಕ್ಕಂಥ ನಮ್ಗೆ ಎಷ್ಟು ಮೀಟರ್ ಇರಬಹುದು ಅನ್ನೋದನ್ನ ಸ್ವಲ್ಪ ಗಮನ ಹರಿಸ್ಕರಿ. ನಮಗೂ ತಾಕತ್ತೈತೆ, ಮಾತಾಡೋದೆಲ್ಲ ಐತೆ. ನಾವು ಏನಪ್ಪಾ ಅಂತಂದ್ರೆ ನಾವು ಗಟ್ಟಿ ಮಂದಿ. ಹಾಗಾಗಿ ನಾವು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಜನ ಕಲ್ಯಾಣಕ್ಕೋಸ್ಕರ, ಜನಪ್ರತಿನಿಧಿಗೋಸ್ಕರ ನಾವು ನಮ್ಮ ವೇತನ ಇಲ್ಲದಿದ್ದರೂ ನಾವು ವಾಕ್ ಸ್ವಾತಂತ್ರ್ಯದ ಒಂದು ನಮ್ಮದೇ ಆಗಿರ್ತಕ್ಕಂಥ ಬರಹದಲ್ಲಿ ಇವತ್ತು ಬಹಳ ಮಂದಿಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಏನಪ್ಪಾ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಏನ ಹಾಕೊಂಡನ ಅದಕ್ಕೆ ಮಾತಾಡಕಂತ ಈ ರೀತಿ ತಿಳ್ಕೊಂಡ್ರು. ಕನ್ನಡಕ್ಕಾಗಿ ಕನ್ನಡ ಅಕ್ಷರವನ್ನ ಸೇವೆ ಮಾಡಿ, ಕನ್ನಡದ ತಿಲಕವನ್ನು ಇಟ್ಟುಕೊಂಡು ಕನ್ನಡದ ಕಟ್ಟಾಳುಗಳಾಗಿ ಇಡೀ ನಾಡಿನಲ್ಲಿ ಏನಪ್ಪಾ ಅಂದ್ರೆ ಅಷ್ಟೇ ಅಲ್ಲ, ಇಡೀ ವಿಶ್ವ ಮಾನವರಾಗಿ ಅದು ಯಾರಾದ್ರೂ ಬದುಕ್ತಾ ಇದ್ದಾರೆ ಅಂದ್ರೆ ಅದು ಪತ್ರಕರ್ತರು ಅನ್ನೋದು ಮೊದಲ ಗಮನದಲ್ಲಿ ಇಟ್ಕೋಬೇಕು.
ಪತ್ರಕರ್ತರ ಇಂತಹ ಒಂದು ಪತ್ರಕರ್ತರಾದ್ರೂ ನಾವು ಇವತ್ತು ಎಂತ ಪರಿಸ್ಥಿತಿಯಾಗ ಇದೀವಿ ಅಂತಂದ್ರೆ ಮನೆಗೆ ಹೋಗಿ ಬಿಟ್ರೆ ನಮ್ಗೇನಪ್ಪ ಅಂತಂದ್ರೆ ಬಿಸಿ ಊಟನೇ ಸಿಗಂಗಿಲ್ಲ, ಬಿಸಿ ಹೆಂಡತಿ ಸಿಗ್ತಾಳ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೂ ಪರಿಸ್ಥಿತಿ ಬಹಳ ಕೆಟ್ಟದ. ದುಡ್ಡಿಲ್ಲ, ನಮ್ದು ಬರೀ ಉಚಿತ ಸೇವೆ, ಮನೆಗೆ ಹೋಗಿ ಖಚಿತ ಬದುಕಿಲ್ಲ. ಅಂತಹ ಖಚಿತ ಇಲ್ಲಾರ್ದ ಬದುಕಿಗೆ ಉಚಿತ ಒಂದು ಪಾಸ್ ಕೊಡಿರಂತ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತಂದ್ರೆ ಮತ್ತೆ ಎಂಥ ನಾಚಿಕೆ ಕೆಟ್ಟ ಸರ್ಕಾರ ಇರಬಹುದು, ಎಷ್ಟಂತ ಹೇಳ್ಬೇಕು ನಾವು. ಆದ್ರೆ ಯಾವ ಸರ್ಕಾರ ಅಂತಂತಲ್ಲ, ಎಲ್ಲ ಸರ್ಕಾರಗಳು ಇದೇ ಕೆಲಸ ಮಾಡ್ಯಾವ. ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಏನು ಪತ್ರಕರ್ತರಿದ್ದಾರೆ ಅವರ ಬಗ್ಗೆ ಇನ್ನೂವರೆಗೂ ಯಾರು ಬಹಳಷ್ಟು ಜನ ತಿಳ್ಕೊಂಡಿಲ್ಲ. ಬಾಲಗಂಗಾಧರ ತಿಲಕರು ಏನಪ್ಪ ಅಂತಂದ್ರೆ ನಮ್ಮ ಸಂಪಾದಕರು, ಕೇಸರಿ ಪತ್ರಿಕೆಯ ಏನಪ್ಪ ಅಂತಂದ್ರೆ ಅವ್ರ ಸಂಪಾದಕರು. ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪಾ ಅಂತಂದ್ರೆ ಪತ್ರಕರ್ತರು, ಮಹಾತ್ಮ ಗಾಂಧೀಜಿ ಪತ್ರಕರ್ತರು. ಇವರೆಲ್ಲ ಪತ್ರಕರ್ತರು ಇದ್ರು ನಮಗೆ ಇವತ್ತೇನಪ್ಪ ಅಂದ್ರೆ ಇಂತಹ ಒಂದು ಸ್ಥಿತಿ ಐತಿ ಅಂತಂದ್ರೆ ದೇಶದಲ್ಲಿ ಸ್ವತಂತ್ರ ಎಲ್ಲರಿಗೂ ಸಿಕ್ಕಿರ್ಬೋದು, ಆದ್ರೆ ನಮ್ಮ ಪತ್ರಕರ್ತರಿಗೆ ಸಿಕ್ಕಿಲ್ಲ. ಇಂತಹ ಒಂದು ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಸಿಕ್ಕಿ ಕೊಡ್ತಾರೆ ಅಂದ ಸ್ವತಂತ್ರಕ್ಕಾದ್ರೂ ನಮ್ಮ ಹಕ್ಕನ್ನು ನಮಗೆ ಕೊಡ್ತಕ್ಕಂಥ ಕೆಲಸ ಒಂದು ವೇಳೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದೇ ಆದ್ರೆ, ಯಾಕಂತಂದ್ರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಒಂದು ಸಚಿವ ಸ್ಥಾನ ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ನಾವು ಏನ್ ಕೇಳ್ತಾ ಇದೀವಿ ಅಂತಂದ್ರೆ, ನೀವು ಪತ್ರಕರ್ತರ ಧ್ವನಿಗೆ ಸ್ಪಂದಿಸಬೇಕು. ಪತ್ರಕರ್ತರ ಪ್ರತಿಯೊಂದು ಏನಪ್ಪ ಅಂದ್ರೆ ಹಕ್ಕಿಗಳಿಗೆ ತಾವೇನಪ್ಪ ಅಂತಂದ್ರೆ ಮಾನವೀಯ ದೃಷ್ಟಿಯಿಂದ, ಮಾನವೀಯ ಮೌಲ್ಯಗಳಿಂದ ತಾವೇನಪ್ಪ ಅಂದ್ರೆ ಅಲ್ಲಾಹಕ್ಕೆ ಬಂದೆ ತೊಗಲೆಲ್ಲ ಒಂದೇ, ನೀವಂತೀರಿ ಶಿವ, ನಾವಂತೀವಿ ಅಲ್ಲ, ಬಾಕಿ ಜಗತ್ನಾಗ ಏನಿಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಸೇವೆ, ಸರ್ವಧರ್ಮೀಯ ಸೇವೆ ಯಾರಾದ್ರೂ ಮಾಡಕತ್ತ ಭಾವೈಕ್ಯವಾಗಿ ಅಂದ್ರೆ ಅದು ಭಾವನೆಗೆ ಮುಡಿಸ್ತಕ್ಕಂಥ ಪತ್ರಕರ್ತರು ಮತ್ತು ಬರಹಗಾರರು, ಸಾಹಿತಿಗಳು. ಇಂತಹ ಪತ್ರಕರ್ತರ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಬದುಕು ಇವತ್ತು 50 ವರ್ಷ ಮೀರಿ ಹೋಗ್ಯದ. ಇವತ್ತು ಬದುಕು ಇಲ್ಲಿಗೆ ಬಂದು ನಿಂತದಂತಂದ್ರೆ ನಾವು ಬಂದು ನಿಮಗ್ ಪಾಸ್ ಕೇಳ್ಬೇಕಾ? ನಾವು ಬಂದು ನಿಮಗ್ ಒಂದು ಏನ್ ಕೇಳಿದಿರಿ, ಏನ್ ಕೊಟ್ಟಿದ್ದೀರಿ ನೀವು? ಇವತ್ತಿನವರೆಗೆ ನೀವು ಏನ್ ಕೊಟ್ಟಿದ್ದೀರಿ? ಬರೇ ಪತ್ರಕರ್ತರಿಂದ ನೀವು ಸುದ್ದಿ ತಗೊಂಡು ಮತ್ತೆ ನಮ್ಮ ಮೇಲೆ ಏನಪ್ಪ ಅಂದ್ರೆ ಸುದ್ದಿಗಾಗಿ ಸಂಪಾದನೆ ಅಂತ ಕೇಸ್ ಹಾಕ್ತಾರೆ. 6ನೇ ಮಾನ್ಯತೆ ನೀವು ಕೊಟ್ಟಿಲ್ಲ, 6ನೇ ಮಾನ್ಯತೆ ಭಾರತದ ಸರ್ಕಾರ ಕೊಟ್ಟಿದೆ ನಮಗೆ. ಅಂತ ಮಾನ್ಯತೆಯನ್ನು ಇಟ್ಕೊಂಡು ಕೇಸಿ ಈ ಜುಜುಬಿ ಎಲ್ಲಾ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ಕೈ ಒಡ್ತಕ್ಕಂಥ ಒಂದು ವ್ಯವಸ್ಥೆ ಬಂದದ. 6ನೇ ಮಾನ್ಯತೆ ಹೊಂದಿರತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತ, ಎಡಿಟರ್ ಅಂಡ್ ಪಬ್ಲಿಷರ್ ಅಂಡ್ ಪ್ರಿಂಟರ್ ಆಗಿರ್ಬೋದು ಅಥವಾ ಆ ಒಂದು ವರದಿಗಾರನಾಗಿರ್ಬೋದು, ಅವರೆಲ್ಲರಿಗೂ ಪಾಸ್ ಕೊಟ್ಟಾಗ ಮಾತ್ರ ನಿಮ್ಮ ಸರ್ಕಾರ ಏನಪ್ಪಾ ಅಂದ್ರೆ ಮಾಧ್ಯಮದಲ್ಲಿ ಏನಪ್ಪಾ ಅಂತಂದ್ರೆ ರಾಮಯ್ಯ ಸರ್ಕಾರ ಆಗ್ತದ, ಇಲ್ಲ ಅಂದ್ರೆ ರಾವಣನ ಸರ್ಕಾರ ಆಗ್ತದ ಅಂತಂದ್ರೆ ಈ ಮಾತು ನಮಗೆ ಈ ಒಂದು ವೇದಿಕೆಯ ಮುಖಾಂತರ, ಈ ಒಂದು ಪ್ರತಿಭಟನೆಯ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಮತ್ತೆ ಇನ್ನೊಂದು ವಿಷಯ, ಬರೇ ನಮಗೇನಪ್ಪ ಅಂತಂದ್ರೆ 4ನೇ ಅಂಗ ಅಂತ ಕೇಸ್ 4ನೇ ಕ್ಲಾಸ್ ಹಿಂದಲ್ ಬೆಂಚಿಗೆ ಕುಂದ್ರಸಕ್ ಹೋಗ್ಬೇಡ್ರಿ. ನಾವು 4ನೇ ಅಂಗ ಇರಬಹುದು, ಆದ್ರೆ ಆ ಅಂಗದಲ್ಲಿ ನಾನು ಹೇಳೋದಿಷ್ಟೇ, ಇಡೀ ಭಾರತದಲ್ಲಿ ನಿಮಗೆ ಕಾಣ್ತಾ ಇರೋದು 3 ಸಿಂಹಗಳು. ಆ ಕಾಣದೇ ಇರತಕ್ಕಂತ 4ನೇ ಸಿಂಹ ಏನಿದೆ ಅಲ್ಲ, ಅದೇ ಪತ್ರಕರ್ತರು ಅನ್ನೋದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಯಾಕಂದ್ರೆ ನಾವು ರೊಚ್ಚಿಗೆ ತಳಂಗಿಲ್ಲ, ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ಆ ಹಕ್ಕಿಗೆ ತಕ್ಕಂತೆ ಏನಪ್ಪ ಅಂತಂದ್ರೆ ನಮ್ಮ ಪ್ರತಿಭಟನೆಯ ಈ ಒಂದು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಏನು ಈ ಸಹನೆ ಇದೆ, ಈ ಸಹನೆಗೆ ಮೀರಿ ಬಹಳಷ್ಟು ಸಲ ನಾನು ಹೇಳಿದ್ದಾರೆ ಅವರು, ಜಲಾಲುದ್ದೀನ್ ಇಸ್ ಕಂಟ್ರೋಲ್ ಅಂತ. ನಾವು ಕಂಟ್ರೋಲ್ ಆಗೋ ಪರಿಸ್ಥಿತಿ ಆಗಿಲ್ಲ. ಯಾಕಂದ್ರೆ 30 ವರ್ಷ ನಾನು ಪತ್ರಿಕಾ ಮಾಧ್ಯಮದಾಗಿದ್ರು ವೈಟ್ ಕಲರ್ ಆಗಿದ್ದೀನಿ. ಅದಕ್ಕೆ ಹೇಳಿನಿ, ವೈಟ್ ಕಲರ್ ನೀವೇನಾದ್ರೂ CM ಆಗಿದ್ರೆ ದಯವಿಟ್ಟು ಏನಪ್ಪಾ ಅಂದ್ರೆ ನೀವೇ ರಾವಣನಾಗದೆ ರಾಮಯ್ಯನಾಗಿ, ಮಾಧ್ಯಮ ರಾಮಯ್ಯನಾಗಿ ತಾವೇನಪ್ಪ ಅಂದ್ರೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಂದ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ತಗೊಳ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲಾ ಪತ್ರಕರ್ತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಪತ್ರಕರ್ತರು ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರ ಬದುಕು ಬಹಳ ಅಳಿವಿನ ಅಂಚಿನಲ್ಲಿದೆ. ಬಡತನವನ್ನು ಬೆನ್ನಿಗೆ ಕಟ್ಟಿಕೊಂಡು ಬವಿರಿಗೂ ಏನಪ್ಪ ಅಂದ್ರೆ ಬೆಲೆ ಸಿಗಲಾರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಭಾರತದಲ್ಲಿ ಇದ್ದಾನೆ ಅಂತಂದ್ರೆ ಆ ಭಾರತೀಯ ಅಂತಂದ್ರೆ ಅದು ಇವತ್ತು ಈ ಭಾರತದ ಪತ್ರಕರ್ತರು ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿ ನಮಗೆ ಹಕ್ಕು ಯಾವುದು ಸಿಕ್ಕಿಲ್ಲ. ಸಂವಿಧಾನಾತ್ಮಕವಾಗಿ ನಾವು ಹಕ್ಕು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮನ್ನೇನ ಸುಪ್ರೀಂ ಕೋರ್ಟ್ ವರೆಗೆ ಏನಪ್ಪ ಅಂದ್ರೆ ನಿಮ್ಮನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ನಾವು ಅದನ್ನ ಮಾಡೇ ಮಾಡ್ತೀವಿ. ನಮ್ಗೆ ಬರೆಯೋದು ಗೊತ್ತೈತೆ, ನಿಮಗೆ ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಹೆಚ್ಚಿನ ಒಂದು ವಿಷಯ ಏನಪ್ಪ ಅಂತಂದ್ರೆ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಬೆಳಿಗ್ಗೆ ಮಾತಾಡಿಬಿಟ್ಟಿದ್ದೀನಿ ಏನ್ ಮಾತಾಡ್ಬೇಕು ಅನ್ನೋದು. ನೀವು ಏನ್ ರಿಕಾರ್ಡ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಏನ್ ಮಾಡಿದ್ರಲ್ಲ ಎಲ್ಲದಕ್ಕೂ ರೆಡಿ. ಪತ್ರಕರ್ತರ ವಿಷಯ ಬಂದಾಗ ನಾವು ರಕ್ತದಿಂದ ಆದ್ರೂ ನಾವು ಸೈನ್ ಮಾಡಿದೀವಿ. ರಕ್ತದಲ್ಲಿ ನಾವೇನಪ್ಪ ಅಂತಂದ್ರೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವ್ರು ಏನಪ್ಪ ಅಂತಂದ್ರೆ ರಕ್ತದಲ್ಲಿ ಏನಪ್ಪ ಅಂದ್ರೆ ಪತ್ರಗಳನ್ನು ಬರೆದು ಸರ್ಕಾರಕ್ಕೆ ಗಮನಿಸಿದ್ರು ಸರ್ಕಾರ ಗಮನ ಕೊಡ್ತಾ ಇಲ್ಲ ಅಂತಂದ್ರೆ
ಇವ್ರಿಗೆ ಏನ್ರಿ, ಇವ್ರಿಗೆ ಬೆವರಿನ ಬೆಲೆ ಏನು ಗೊತ್ತು, ಬಡತನದ ಬೆಲೆ ಏನು ಗೊತ್ತು. ಹಾಗಾಗಿ ಇವತ್ತು ರೈತರ ಶಾಪ, ಪತ್ರಕರ್ತರ ಶಾಪ ಇವ್ರಿಗೆ ತಟ್ಟದೇ ಇರಲಿ. ಒಂದು ವೇಳೆ ಸರ್ಕಾರಕ್ಕೆ ತಾವು ಕುಂತಿರ್ತಕ್ಕಂಥ ಕುರ್ಚಿಯ ಕಾಲು 3 ಕಾಲು ಆಗದೆ ಇರಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇವತ್ತು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಒಂದು ನೇತೃತ್ವದಲ್ಲಿ ನಾನು ಕೊಡ್ತಾ, ಪತ್ರಕರ್ತರಿಗೆ ನಾವೇನಪ್ಪ ಬರೇ ಪಾಸ್ ಯಾವನಿಗೆ ಬೇಕು ನೀನು ಪಾಸು, ನೀನೇನ್ ಪಾಸ್ ಕೊಡ್ತಾ ಇರೋದೇನಪ್ಪ ಅಂದ್ರೆ ನಿನ್ ಮನೆಯಿಂದ ಕೊಡ್ತಾ ಇಲ್ಲ, ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇದ್ದೀರಿ, ನಮ್ಮ ಮೂಲಭೂತ ಸೌಕರ್ಯವನ್ನು ನಮಗೆ ಒದಗಿಸಬೇಕು. ಹಾಗಾಗಿ ಅದನ್ನ ಕರ್ತವ್ಯ ನಿಷ್ಠೆಯಿಂದ ತಾವೇನಾದ್ರೂ ಮಾಡಿದ್ರೆ ನಿಜವಾಗ್ಲೇನಪ್ಪ ಅಂದ್ರೆ ತಮ್ಮ ರಾಜಕೀಯ ಬಲದಲ್ಲಿ ಕಲಂಕ ಇಲ್ಲದ ಏನಾದ್ರೂ ಸಿದ್ದರಾಮಯ್ಯ ಅವರೇ ನಿಮಗೆ ಕಲಂಕ ಬೇಕಾಗಿಲ್ಲ ಅಂತಂದ್ರೆ ನೀವು ಮಾನವೀಯ ದೃಷ್ಟಿಯಿಂದಾದ್ರೂ ಒಂದು ಈ ಪತ್ರಕರ್ತರಿಗೆ ಒಂದು ಸಹಾಯ ಮಾಡಿ. ಯಾಕಂತಂದ್ರೆ ಎಲ್ಲರೂ ಮಾಡಿ 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 ಬರೇ ಮಾತಿನಿಂದ ಏನಪ್ಪ ಅಂತಂದ್ರೆ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಂದಿಸಿದ್ದಾರೆ. ಮಾತಾಡದೇ ಇರತಕ್ಕಂತ ನಮ್ಮ ತುಟಿಗಳನ್ನು ಒಲಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಮೇಲ್ವರ್ಗದ ವ್ಯಕ್ತಿಗಳು ಏನಪ್ಪ ಅಂತಂದ್ರೆ ಉಳ್ಳವರು ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ಏನಪ್ಪ ಅಂದ್ರೆ ಬಹಳ ದೌರ್ಜನ್ಯವನ್ನು ಮಾಡಿ ಬಹಳಷ್ಟು ತಡೆಗಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಇವತ್ತಿಷ್ಟು ಜನ ಬಂದಿವೆ ಅಂತಂದ್ರೆ ಇದು ಗಟ್ಟಿ ಬೀಜಗಳು. ಈ ಗಟ್ಟಿ ಬೀಜಗಳಿಗೆ ಏನಾದ್ರು ತಟ್ಟಿದ್ರೆ ಮೆಟ್ಟಿ ನಿಂತು ಕೇಸಿ ಈ ಸರ್ಕಾರವನ್ನು ಉಳಿಸ್ತಕ್ಕಂಥ ಸರ್ಕಾರ. ಮತ್ತೆ ನೀವು ಉಳಿದ್ರಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದು ಸರ್ಕಾರಕ್ಕಾದ್ರೂ ನಾವೇನಪ್ಪ ಅಂದ್ರೆ ಎಚ್ಚರಿಕೆ ಕೊಡಂಗಿಲ್ಲ. ಹಾಗಾಗಿ ಇವತ್ತು ಮಾಧ್ಯಮದ ನಮ್ಮ ಒಂದು ರಾಜ್ಯಾಧ್ಯಕ್ಷರು ಏನಪ್ಪ ಅಂತಂದ್ರೆ ದಯವಿಟ್ಟು ಏನಪ್ಪ ಅಂತಂದ್ರೆ ಈ ಒಂದು ಕುರಿತು ನಮ್ಮ ಒಂದು ಹೋರಾಟಕ್ಕೆ ತಾವೇನಪ್ಪ ಅಂದ್ರೆ ಯಾರೇ ಬರ್ಲಿ ಅವ್ರು ನಾವು ಏನ್ ಹೇಳ್ತೀವಿ ಅದನ್ನ ಮಾಧ್ಯಮ ತಗೊಂಡು ಒಂದು ಮನವಿಯನ್ನು ಸ್ವೀಕರಿಸಿ ನಮಗೆ ನ್ಯಾಯ ಒದಗಿಸಬೇಕಂತ ಕೇಳಿಕೊಳ್ತೇನೆ. ಮತ್ತು ಹೆಚ್ಚಿನ ವಿಷಯಗಳನ್ನು ಇನ್ನೂ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮಾತನಾಡಲಿ ಅಂತ ಕೇಳಿ ಅವರಲ್ಲಿ ಕೇಳ್ಕೊಳ್ತೇನೆ.